ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ. ಹೇಗಿದ್ದೀರಾ ನೀವು ವೀಕ್ಷಕರೇ? ಇವತ್ತಿನ ವಿಡಿಯೋನಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇದೊಂದು 4,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮೊನ್ನೆ ನಡೆದ ಒಂದು 24/10/2021 ರಂದು ನಡೆದ ಪರೀಕ್ಷೆಗಳ ಬಗ್ಗೆ ಇಲ್ಲಿ ಒಂದು ಕಟಪ್ ಅಂಕಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವೀಕ್ಷಕರೇ. ಇವತ್ತಿನ ವಿಡಿಯೋ ಸ್ಪಾನ್ಸರ್ ಮಾಡಿದ್ದಾರೆ ಆಲಿವ್ ಬೋರ್ಡ್ನವರು. ಆಲಿವ್ ಬೋರ್ಡ್ನಿಂದ ಇದು ಕರ್ನಾಟಕದಲ್ಲಿ ಅತ್ಯುತ್ತಮವಾದ ಒಂದು ಆನ್ಲೈನ್ ಕ್ಲಾಸಸ್ ನಡೆಸುವ ಒಂದು ಆ್ಯಪ್ ಮತ್ತು ವೆಬ್ಸೈಟ್ನಲ್ಲಿ ಇಲ್ಲಿ ಆನ್ಲೈನ್ ಕ್ಲಾಸ್ಗಳನ್ನು ನಡೆಸಲಾಗುತ್ತದೆ. ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು PSI ಹುದ್ದೆಗಳಿಗೆ ಯಾರು ಸ್ಟಡಿ ಮಾಡ್ತಾ ಇದ್ದೀರಿ, ತಮಗೆ ಆನ್ಲೈನ್ ಮೂಲಕ ಇಲ್ಲಿ ಕ್ಲಾಸಸ್ಗಳನ್ನು ನಡೆಸ್ತಾ ಇದ್ದಾರೆ. ಯಾರು ಸ್ಟಡಿ ಮಾಡ್ತಾ ಇದ್ದೀರಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ನೀವು ಅಲ್ಲಿಂದ ಓಪನ್ ಮಾಡಿಕೊಂಡು ಈ ಕ್ಲಾಸಸ್ಗಳಿಗೆ ನೀವು ಜಾಯಿನ್ ಆಗಬಹುದು. ಮತ್ತು ಇದರ ಜೊತೆಗೆ ತಮಗೆ ಒಂದು 20 ಟೆಸ್ಟ್ ಸಿರೀಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದ ಉತ್ತಮವಾದ ಒಂದು ನುರಿತ ಶಿಕ್ಷಕರಿಂದ ಇಲ್ಲಿ ಆನ್ಲೈನ್ ಮೂಲಕ ನಿಮಗೆ ಕ್ಲಾಸಸ್ಗಳನ್ನು ನಡೆಸ್ತಾ ಇದ್ದಾರೆ. ಇದರ ಸದುಪಯೋಗ ನೀವು ಪಡೆದುಕೊಳ್ಳಬಹುದು. ವೀಕ್ಷಕರೇ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಕೂಪನ್ ಕೋಡ್ ಇದೆ. ಆ ಕೂಪನ್ ಕೋಡ್ ಯೂಸ್ ಮಾಡಿ ತಮಗೆ 20% ಒಂದು ಡಿಸ್ಕೌಂಟ್ ಕೂಡ ತಮಗೆ ಸಿಗುತ್ತದೆ. ವೀಕ್ಷಕರೇ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ದಿನಾಂಕ 24/10/2020 ರಂದು ನಡೆದ ಪೊಲೀಸ್ ಕಾನ್ಸ್ಟೇಬಲ್ 4,000 ಹುದ್ದೆಗಳ ಪರೀಕ್ಷೆಯ ಒಂದು ಸಂಭವನೀಯ ಕಟಪ್ ಅಂಕಗಳು ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡೋಣ. ಇಲ್ಲಿ ಮೊದಲನಿಗೆ ನೋಡಿ, ಪುರುಷ ಅಭ್ಯರ್ಥಿಗಳಿಗೆ ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು 76ರಿಂದ 78 ಅಂಕಗಳವರೆಗೆ ಇಲ್ಲಿ ಕಟಪ್ಗಳು ನಿಲ್ಲಬಹುದು. ಇಲ್ಲಿ 3A ಅಭ್ಯರ್ಥಿಗಳಿಗೆ 74ರಿಂದ 76, 3B ಅಭ್ಯರ್ಥಿಗಳಿಗೆ 73ರಿಂದ 74, 2A ಅಭ್ಯರ್ಥಿಗಳಿಗೆ 72ರಿಂದ 73 ಅಂಕಗಳು ಮತ್ತು 2B ಅಭ್ಯರ್ಥಿಗಳಿಗೆ 69ರಿಂದ 71 ಅಂಕಗಳು ಮತ್ತು SC/ST ಅಭ್ಯರ್ಥಿಗಳಿಗೆ 64ರಿಂದ 68 ಅಂಕಗಳವರೆಗೆ ಇಲ್ಲಿ ಕಟಪ್ ನಿಲ್ಲಬಹುದು. ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 54ರಿಂದ 58 ಅಂಕಗಳು ಇಲ್ಲಿ ಕಟಪ್ ಅಂಕಗಳನ್ನು ಇಲ್ಲಿ ನಿಲ್ಲುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅದೇ ರೀತಿಯಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಕಟಪ್ ಅಂಕಗಳು ನೋಡಿ, ಸಾಮಾನ್ಯ ವರ್ಗದ ಮಹಿಳಾ ಅಭ್ಯರ್ಥಿಗಳಿಗೆ 72ರಿಂದ 75 ಮತ್ತು 3A ಅಭ್ಯರ್ಥಿಗಳಿಗೆ 70ರಿಂದ 72 ಮತ್ತು 3B ಅಭ್ಯರ್ಥಿಗಳಿಗೆ 68ರಿಂದ 70 ಅಂಕಗಳು ಮತ್ತು 2A ಅಭ್ಯರ್ಥಿಗಳಿಗೆ 65ರಿಂದ 68 ಅಂಕಗಳು ಹಾಗೂ 2B ಅಭ್ಯರ್ಥಿಗಳಿಗೆ 61ರಿಂದ 63 ಅಂಕಗಳು ಮತ್ತು SC/ST ಅಭ್ಯರ್ಥಿಗಳಿಗೆ 60 ಅಂಕಗಳ ಮೇಲ್ಗಡೆ ಈ ಕಟಪ್ ಅಂಕಗಳು ನಿಲ್ಲುವ ಸಾಧ್ಯತೆ ಇದೆ. ಮತ್ತು ಎಕ್ಸ್ ಆರ್ಮಿ ಕೋಟಾದಲ್ಲಿ ಯಾರು ಅರ್ಜಿಗಳನ್ನು ಸಲ್ಲಿಸಿದ್ರಿ ಅವರು 50ರಿಂದ 55 ಅಂಕಗಳು ಇಲ್ಲಿ ಕಟಪ್ ನಿಲ್ಲುವ ಸಾಧ್ಯತೆ ಹೆಚ್ಚಾಗಿದೆ. ಯಾರು ಈ ಪರೀಕ್ಷೆಗಳಿಗೆ ಹಾಜರಾಗಿದ್ರಿ ನನಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಮ ಒಂದು ಸಂಭವನೀಯ ಇಲ್ಲಿ ಒಂದು ಕೀ ಆನ್ಸರ್ಗಳನ್ನು ಚೆಕ್ ಮಾಡಿದ್ದರೆ ನನಗೆ ನಿಮ್ಮ ರಿಸಲ್ಟ್ಗಳನ್ನು ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಬಹುದು. ವೀಕ್ಷಕರ, ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.